ಉಷಾ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ. ಉಷಾ, ಕತ್ಲಾದ್ಮೇಲೆ ಒಂದ್ ಹುಡುಗ ಹುಡುಗಿ ಪಾರ್ಕ್ ಅಲ್ಲಿ ಇದ್ರೆ ಜನ ಅಪಾರ್ಥ ಮಾಡ್ಕೋತಾರೆ. ಅಪಾರ್ಥ ಆಗಿರೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ಏನ್ ಅಪಾರ್ಥ ಉಷಾ? ಈ ಪಾರ್ಕ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಇಲ್ಲಿ ಏನೇನೋ ನಡೆಯುತ್ತೆ. ಮಾಮಗಳ ಕಾಟ ಬೇರೆ, ಜೊತೆಗೆ ಸೊಳ್ಳೆಗಳ ಕಾಟ ಬೇರೆ. ರಾಕಿ, ಪ್ಲೀಸ್ ಬಿ ಸೀರಿಯಸ್. ಇವತ್ ವಿಶು ಎಷ್ಟು ಕೆಟ್ಟದಾಗ ಮಾತಾಡಿದ್ರು ಗೊತ್ತಾ? ಲವರ್ಸ್ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ, ಒಂದ್ ಮಾತ್ ಹೋಗುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೆ? ನೋಡ್ದ್ಯಾ, ನಿನಗಿರೋ ತಿಳುವಳಿಕೆನೂ ಅವ್ರಿಗಿಲ್ಲ ಕಣೋ. ರಾಕಿ, ನಾನ್ ಯಾವಾಗ್ಲಾದ್ರೂ ನಿನ್ ಜೊತೆ ಲವರ್ ತರ ನಡ್ಕೊಂಡಿದ್ದೀನ? ವಿಶು ಹೇಳ್ತಾರೆ ನೀನ್ ನನ್ನ ಲವ್ ಮಾಡ್ತಿದ್ಯಾ ಅಂತ. ಉಷಾ, ನೀನ್ ನಾನು ಏನು ಹೇಳಿದ್ರು ನಂಬ್ತೀಯಲ್ಲ? ವಿಶು ಹೇಳ್ದ ಅಂತ ನೀನು ನನ್ನ ಲವ್ ಮಾಡ್ತೀಯ ಅಂತ ಕೇಳಿದ್ರೆ ನಾನಿಲ್ಲ ಅಂತೀನಿ. ಅದೇ ನೀನಾಗಿ ನೀನು ಬಂದು ನನ್ನನ್ನು ಲವ್ ಮಾಡ್ತೀಯ ಅಂತ ಕೇಳಿದ್ರೆ ನಾನು ಐ ಲವ್ ಯು ಅಂತೀನಿ. ಅದನ್ನು ನಂಬ್ತೀಯ? ಉಷಾ, ನೀವು ಹುಡುಗಿರು ಒಂದು ಹುಡುಗ ಲವ್ ಮಾಡ್ತಿದ್ದೀನಿ ಅಂತ ಹೇಗೆ ಜಡ್ಜ್ ಮಾಡ್ತೀರಾ? ಏನೊಂದು 10 ಜನದ ಹತ್ರ ಹೇಳ್ಕೊಂಡಾಗ್ಲಾ, ಅಥವಾ ಒಂದು 10 ಸಲ ನಿಮ್ ಹಿಂದಿಂದನೇ ಸುತ್ತ ಹೇಳ್ದಾಗ್ಲಾ? ಒಂದು ತಿಂಗಳಿಂದ ನಾವು ರಿಹರ್ಸಲ್ ಮಾಡಿದ್ದು. ಪ್ರೀತಿ ಅನ್ನೋದು ಬಂದ್ಬಿಟ್ರೆ ಮುಚ್ಚಿಡಕ್ ಆಗಲ್ಲ ಕಣೆ ಅಂತ ನಾನು. ಅಂತ ಪ್ರೀತಿ ಬಂದ್ಬಿಟ್ರೆ ಕಣ್ಣಲ್ಲೇ ಕಾಣುತ್ತೆ ಅಂತ ನೀನು. ಎಲ್ಲಿ ಅಂತ ಪ್ರೀತಿ ನನ್ನ ಕಣ್ಣಲ್ಲಿ ಇದೆಯೋ ಇಲ್ವೋ ಅಂತ ಜಡ್ಜ್ ಮಾಡೋ ನೋಡೋಣ. ಹಾಗಾದ್ರೆ ವಿಶು ಹೇಳಿದ್ ನಿಜನಾ? ನೀನ್ ಯಾಕೆ ನನ್ ಜೊತೆ ಫ್ರೆಂಡ್ ತರ ನಾಟಕ ಮಾಡ್ದೆ? ಪ್ರೀತಿ ಇಲ್ದಿರೋ ಸ್ನೇಹ ಇರುತ್ತೆ, ಆದ್ರೆ ಸ್ನೇಹ ಇಲ್ದಿರೋ ಪ್ರೀತಿ ಇರಲ್ಲ ಕಣೆ. ನಿನ್ ಮನ್ಸಲ್ಲಿ ಇಷ್ಟೆಲ್ಲ ಇಟ್ಕೊಂಡಿದ್ಯಾ? ಐ ಹೇಟ್ ಯು. ಇನ್ಯಾವತ್ತೂ ನೀನ್ ನನ್ನ ಹತ್ರ ಮಾತಾಡ್ಬೇಡ. ಉಷಾ, 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 ಏನ್ರಿ ಗಲಾಟೆ? ಯಾರ್ರಿ ನೀವು? ಅದನ್ನೇ ಡಿಸ್ಕಸ್ ಮಾಡ್ತಿದ್ವಿ ಸರ್. ಡಿಸ್ಕಸ್ ಇಷ್ಟೊತ್ತಲ್ಲಿ, ಅದು ಇಲ್ಲಿ. ಏನಮ್ಮ ಇವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್. ನಾನು ಯಾರು ಅಂತ ಇವಳಿಗೆ ಚೆನ್ನಾಗಿ ಗೊತ್ತು ಸರ್. ಜೋಕ್ ಮಾಡ್ತಿದ್ದಾಳೆ. ಜೋಕು? ಲೇ, ಈ ಪಾರ್ಕಲ್ಲಿ ದಿನ ಎಷ್ಟು ಜೋಕಲ್ಲಿ ನೋಡ್ತೀನಿ ಗೊತ್ತಾ? ಏನಮ್ಮ ನಿನ್ಗದು ಬುದ್ಧಿ ಬೇಡ? ಯಾರಾದ್ರು ಇಷ್ಟೊತ್ತಲ್ಲಿ ಇಲ್ಲೆಲ್ಲ ಬರ್ತಾರ? ನಡೆಯಮ್ಮ ಮನೆಗೆ, ನಡೆ. ಉಷಾ, ಉಷಾ, ಲೇ, ನೀನೆಲ್ಲಿ ಹೋಗ್ತಿದ್ಯಾ? ನಡಿ ಸ್ಟೇಷನ್ಗೆ. ಸರ್, ಅವಳೇ ಸರ್ ನಾನು ಬೇಡ ಬೇಡ ಅಂದ್ರೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಯಾರು ಕರ್ಕೊಂಡ್ ಬಂದ್ರು ಅಂತ ನನ್ಗೆ ಗೊತ್ತಿಲ್ಲ. ಈಗ ಕರ್ಕೊಂಡು ಹೋಗ್ತಾ ಇರೋದು ಮಾತ್ರ ನಾನೇ. ನಡಿ ಸ್ಟೇಷನ್ಗೆ. ನಡಿಯ ಪೊರ್ಕೆ. ಪೊರ್ಕೆ ಅಲ್ಲ ಸರ್, ರಾಕಿ. ಹಾ, ಇದೊಂದೇ ಬಾಕಿ. ನಡಿಯ ನೀನ್. ಏ 302 ಸರ್. ಬಾಯ್ಲೆ. ಹೇಳಿ ಸರ್. ಇವನಾರು? ಸರ್, ಆ ಪಾರ್ಕಲ್ಲಿ ಲವ್ ಸ್ಟೋರಿ ಈಗ ತಾನೇ ಹೇಳ್ಕೊಂಬಂದೆ. ಓ, ಅವನಾ? ಏಯ್, ಬಾರ ಇಲ್ಲಿ. ಹಲೋ ಅಂಕಲ್. ಆ, ಕೂತ್ಕೋ. ಪರವಾಗಿಲ್ಲ ಅಂಕಲ್. ಡವ್ ಎಲ್ಲ ಬೇಡ, ಕೂತ್ಕೋ. ಯಾರ ಹುಡುಗಿ? ಅವಳು ನನ್ನ ಲವರು ಸರ್. ನನಗೆ ಗೊತ್ತು. ನಾನು ನಿನ್ ವಯಸ್ಸು ದಾಟ್ಕೊಂಡೇ ಬಂದಿರೋದು. ಗೊತ್ತಿದ್ಮೇಲೆ ಯಾಕೆ ಸರ್ ನನ್ನ ಹೇಳ್ಕೊಂಬಂದ್ರಿ? ಇದು ಇಂಡಿಯಾ, ಅದಕ್ಕೆ. ಅಲ್ಲ ಕಣ್ರು, ಮುಖದ ಮೇಲೆ ಕೂದ್ಲಿನ್ನು ಮೊಳಕೆ ಹೊಡೆಯಂಗಿಲ್ಲ. ಈ ಲವ್ ಅಂತ ಸಾಯ್ತಿರಲ್ರು. ಆ ಉಪೇಂದ್ರ ಅಷ್ಟೊಂದು ಸಿನಿಮಾ ತೆಗಿತಾನೆ, ಈ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ. ಅವನ್ ಡೈಲಾಗ್ ಹೊಡೆದ್ರೆ ಸಿಳ್ಳೆ ಹೊಡಿತೀರ. ಆಮೇಲೆ ಆಚೆ ಬಂದು ಮಾಡಿದ್ದನ್ನೇ ಮಾಡ್ತಿರಲ್ರು. ಇಷ್ಟಕ್ಕೂ ನಿನ್ನ ಅವಳು ಹಿಡ್ಕೊಟ್ಟಿರೋದು ನೋಡಿದ್ರೆ ನಿಂದೆಲ್ಲೋ ಒನ್ ಸೈಡ್ ಲವ್ ಇರಬೇಕು. ಆ ಫೀಲಿಂಗ್ ಅಲ್ಲಿ ನೀನ್ ಸೂಸೈಡ್ ಮಾಡ್ಕೊಂಡ್ರು ನಿನ್ ಕೇಸ್ ಫೈಲ್ ಮಾಡೋದಕ್ಕೆ ನಾವೇ ಬರ್ಬೇಕು. ಅದಕ್ಕೆ ನೀನು ತಪ್ಪು ಕೂತ್ಕೋ. ಅಷ್ಟೆಲ್ಲ ಸೀನ್ ಇಲ್ಲ ಬಿಡಿ ಸರ್. ಆ ಹುಡುಗಿನೂ ನನ್ನ ಲವ್ ಮಾಡ್ತಿದ್ದಾಳೆ. ಮತ್ ಅದನ್ನ ಹೇಳ್ಬೇಡ. ಹಲೋ. ಹಲೋ ಉಷಾ ಅವರ? ಹೌದು, ಯಾರಿದು? ನಾನು ಜಯನಗರ ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ನಾರಾಯಣ ಸ್ವಾಮಿ ಮಾತಾಡ್ತಿರೋದು. ಇವತ್ತು ಪಾರ್ಕಲ್ಲಿ ಒಬ್ಬ ಹುಡುಗನ ಇಟ್ಕೊಟ್ಟಿದ್ರಲ್ಲ, ಅವನ್ನ ನೀವು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀವಿ, ಇಲ್ಲ ಅಂದ್ರೆ FIR ಫೈಲ್ ಮಾಡ್ತೀವಿ. ಹಾಗೆಲ್ಲ
ಹಾಗೆಲ್ಲ ಮಾಡ್ಬೇಡಿ ಸರ್ ಪ್ಲೀಸ್ ಅವನ್ನ ಬಿಟ್ಬಿಡಿ. ನಾವು ಬಿಟ್ರು ಅವ್ನು ಹೋಗೋ ಪರಿಸ್ಥಿತಿಲಿ ಇಲ್ಲಮ್ಮ. ಚೆನ್ನಾಗಿ 4 ಬಾರಿಸಿದೀವಿ. ಯಾರಾದ್ರೂ ಬಂದ್ರೆ ಕರ್ಕೊಂಡು ಹೋಗೋದು. Shit. Oh my God. ಡೋರ್ ಲಾಕ್ ಅಂತ ಬರ್ಕೊಂಡ್ ಬಂದಿದ್ವಿ ನೋಡಿ. ಯಾವುದು ಸಿಗಲ್ಲ ಅವನು. ನೀವೇನ್ ಸರ್ ಈ ತರ ಹೊಡೆದಿದ್ದೀರಾ? ಓ ನೀನೇನಾ? ಅಲ್ಲಮ್ಮ ಇವನ್ ಯಾರು ಅಂತ ನಿನ್ ಗೊತ್ತಿಲ್ಲ ಅಂದಂತೆ. ನೀವ್ ಈ ತರ ಹೊಡಿತೀರಾ ಅಂತ ನನ್ಗೇನ್ ಗೊತ್ತಿತ್ತು? ಓ ಇನ್ನೊಂದ್ಸರಿ ಹಿಡ್ಕೊಡ್ಬೇಕಾದ್ರೆ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ಹಿಡ್ಕೊಡು. ನಾವು ಹೊಡೆಯಲ್ಲ. ಅಯ್ಯ ಕರ್ಕೊಂಡೋಗ. ಹುಚ್ಚಿರ ಪ್ರೀತಿ.